ನಮಸ್ಕಾರ ಸ್ನೇಹಿತರೆ, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಏನು ಇವರು ಗಾಡಿಗೆ ಪೂಜೆ ಮಾಡೋದನ್ನು ತೋರಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅನ್ಕೊತಾ ಇದ್ದೀರಾ? ಹೌದು, ನಾವು ಇವತ್ತು ಟ್ರಿಪ್ಗೆ ಹೊರಟಿದ್ದೀವಿ. ಎಲ್ಲಿ ಅಂತಂದರೆ, ಈಗಾಗಲೇ ನೀವು ಸ್ಟಾರ್ಟಿಂಗಲ್ಲಿ ದೇವಸ್ಥಾನ ನೋಡಿರ್ತೀರ. ನಿಮಗೆಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ ಯಾವ ಒಂದು ದೇವಸ್ಥಾನ ಅಂತ. ಗೊತ್ತಾಗಿಲ್ಲ ಅಂದರೆ ನಾನೇ ಹೇಳ್ತಾ ಇದ್ದೀನಿ ಕೇಳಿ. ಇವತ್ತು ನಾನು ಶ್ರೀ ಕ್ಷೇತ್ರವಾದಂಥ ಶ್ರೀ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಟ್ರಿಪ್ಗೆ ಹೊರಟಿದ್ದೀವಿ. ದೇವಸ್ಥಾನದ ಒಂದು ದರ್ಶನ ಪಡ್ಕೊಂಡು ದೇವರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು. ಈ ಒಂದು ದೇವಸ್ಥಾನ ಬಹಳನೇ ಶಕ್ತಿಯುತವಾದಂಥ ಸತ್ಯವಾದಂಥ ದೇವಸ್ಥಾನ ಇದೆ. ಕಾರಣ ಏನು ಅಂದರೆ, ಈಗಾಗಲೇ ಮೊದಲಿಗೆ ಒಂದು ಸಲ ನಾವು ಹೋಗಿ ನಮ್ಮ ಒಂದು ಕೋರಿಕೆಯನ್ನು ಕೇಳಿಕೊಂಡು ಬಂದಿದ್ವಿ. ಅದೆಲ್ಲ ನಮಗೆ ಈಡೇರಿದೆ. ಹಾಗಾಗಿ ಆ ಒಂದು ಹರಕೆಯನ್ನು ತೀರಿಸೋದಕ್ಕೋಸ್ಕರ ಮತ್ತು ಇನ್ನೊಂದು ಸಲ ದೇವರ ಒಂದು ದರ್ಶನವನ್ನು ಪಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವತ್ತು ನಾವು ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಒಂದು 13 ಜನ ಆಗೋಷ್ಟು ಒಂದು ಟಿಟಿನ ಮಾಡಿಕೊಂಡು ಗಾಡಿನ ಮಾಡಿಕೊಂಡು ಹೊರಟಿದ್ದೀವಿ. ಹಾಗಾಗಿ ಬೆಳಗ್ಗೆನೇ ಸ್ನಾನಗಳನ್ನೆಲ್ಲ ಕೂಡ ಮುಗಿಸಿ 3 ಗಂಟೆಗೆ ಇಲ್ಲಿ ಗಾಡಿಗೆ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಯಾಕೆಂದರೆ ಇಲ್ಲಿ ಬೆಳಗ್ಗೆನೇ ನಾವು ಬೇಗ ಹೊರಟ್ವಿ ಅಂತಂದರೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬೆಳಗ್ಗೆನೇ ಹೋಗಿ ತಲುಪಿ ಬೆಳಗಿನ ಒಂದು ದರ್ಶನ ಸಿಗುತ್ತೆ ನಮಗೆ ಅನ್ನೋ ಒಂದು ಕಾರಣದಿಂದ ಇಲ್ಲಿ ಇವತ್ತು ನಾವು ಬೇಗನೆ ಬೆಂಗಳೂರಿನಿಂದ ಬಿಡ್ತಾ ಇದ್ದೀವಿ. ಇವತ್ತು ನಾವು ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದಂಥ ಶ್ರೀ ಮಲೆ ಮಹದೇಶ್ವರ ಬೆಟ್ಟದ ಬಗ್ಗೆ ತಿಳ್ಕೊಳ್ಳೋಣ. ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಸಂಪೂರ್ಣವಾದ ಮಾಹಿತಿ ಅಂದರೆ ನನಗೆ ಎಷ್ಟರ ಮಟ್ಟಿಗೆ ತಿಳಿದಿದೆಯೋ ಅಷ್ಟನ್ನು ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಹೇಳಿಬಿಟ್ಟು ಇವತ್ತು ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗಾಗಿ ಯಾರನ್ನು ಕೂಡ ವಿಡಿಯೋನ ಸ್ಕಿಪ್ ಮಾಡಿದಿರಾ ಸಂಪೂರ್ಣವಾಗಿ ವಿಡಿಯೋ ನೋಡಿ. ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ಈ ಒಂದು ದೇವಸ್ಥಾನ ತುಂಬಾ ವಿಶೇಷವಾಗಿದೆ, ಹಾಗೆ ತುಂಬ ಸತ್ಯ ಕೂಡ ಇದೆ. ಅದರ ಒಂದು ಅನುಭವ ನಮಗೆ ಆಗಿದೆ. ಆ ಒಂದು ಕಾರಣದಿಂದನೇ ಇವತ್ತು ನಾವು ಮತ್ತೆ ಪುನಃ ನಮ್ಮ ಒಂದು ಹರಕೆಯನ್ನು ತೀರಿಸೋದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೊರಟಿದ್ದೀವಿ. ಇನ್ನು ಮಲೆ ಮಹದೇಶ್ವರ ಬೆಟ್ಟದ ಒಂದು ದೂರ ಹೇಳಬೇಕು ಅಂತಂದರೆ, ಬೆಂಗಳೂರಿನಿಂದ ನಮಗೆ ಈ ಒಂದು ಬೆಟ್ಟ ಸುಮಾರು 210 ಕಿಲೋಮೀಟ್ರಷ್ಟು ಆಗುತ್ತೆ. ಇನ್ನು ಮೈಸೂರಿನಿಂದ ಆದರೆ 150 ಕಿಲೋಮೀಟ್ರದಷ್ಟು ಆಗುತ್ತೆ. ಇಲ್ಲಿಗೆ ಬರಬೇಕಾದ್ರೆ ನೀವು ಓನ್ ವೆಹಿಕಲ್ ಮಾಡ್ಕೊಂಡು ಬಂದರೂ ಸರಿ, ಇಲ್ಲ ಬಸ್ಗಳ ವ್ಯವಸ್ಥೆ ಇದೆ, ಬಸ್ಗಳ ಮುಖಾಂತರ ಕೂಡ ನೀವು ಬರಬಹುದು. ಎಲ್ಲ ಒಂದು ವ್ಯವಸ್ಥೆ, ರಸ್ತೆ ಮಾರ್ಗ ಅದೆಲ್ಲನೂ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಕೆಲವರೆಲ್ಲ ಕೂಡ ನಡ್ಕೊಂಡು ಬರೋ ಅಂಥವರು ಕೂಡ ಪಾದಯಾತ್ರೆಗಳನ್ನು ಮಾಡಿಕೊಂಡು ಬರ್ತಾರೆ. ಪಾದಯಾತ್ರೆ ಮಾಡ್ಕೊಂಡು ಹೋಗೋರು ಕೂಡ ದಾರಿಯಲ್ಲಿ ನೋಡ್ತಾ ಇದ್ದೀರಾ ನೀವು, ಅಲ್ಲಲ್ಲಿ ಜನ ಕಾಣಿಸ್ತಾ ಇದ್ದಾರೆ. ಇನ್ನು ಬೆಟ್ಟ ಹತ್ತಬೇಕಾದ್ರೂ ಅಷ್ಟೇ ಅಲ್ಲಲ್ಲಿ ಮಧ್ಯದಲ್ಲಿ ಪಾದಯಾತ್ರೆ ಮಾಡ್ಕೊಂಡು ಹೋಗೋ ಅಂಥವ್ರಿಗೆ ಮೆಟ್ಲುಗಳು ಕೂಡ ಇದೆ. ಹಾಗಾಗಿ ಕೆಲವರೆಲ್ಲ ಹರಕೆ ತೀರಿಸೋದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಪಾದಯಾತ್ರೆ ಕೂಡ ಮಾಡಿಕೊಂಡು ಬರ್ತಾ ಇರ್ತಾರೆ. ಇಲ್ಲಿ ನೋಡಿ, ಇಲ್ಲಿ ನಾವು ಬೆಂಗಳೂರಿನಿಂದ ನಸಕ್ನಲ್ಲಿ 4 ಗಂಟೆಗೆ ಅಂದರೆ ಒಂದು 3:30-4 ಗಂಟೆ ಮಧ್ಯದಲ್ಲಿ ಬಿಟ್ಟಿರೋದ್ರಿಂದ ಇಲ್ಲಿ ಕರೆಕ್ಟಾಗಿ ಬೆಳಗ್ಗೆಗೆ ನಾವು ನಸಕ್ 4 ಗಂಟೆನಲ್ಲಿ ನಾವು ಬೆಂಗಳೂರು ಬಿಟ್ಟಿದ್ದೀವಿ. ಈಗ 7:30 ಆಗ್ತಾ ಇದೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದು ತಲುಪಿದ್ದೀವಿ. ಇನ್ನೇನು ಮೇಲಕ್ಕೆ ಬೆಟ್ಟಕ್ಕೆ ಹತ್ತಿ ಹೋಗಬೇಕು. ಈಗ ಇಲ್ಲಿ ಸ್ವಲ್ಪ ಕಾಫಿ ಅಥವಾ ಏನಾದರೂ ತಗೊಂಡು ಮೇಲೆ ಹತ್ತೋದಕ್ಕೆ ಶುರು ಮಾಡ್ತೀವಿ. ಎಲ್ಲರೂ ನಿದ್ದೆಗಣ್ಣಿಂದ ಎದ್ದಿದ್ದಾರೆ ನೋಡಿ. ಒಂದು ಸ್ಮಾಲ್ ನಿದ್ದೆ ಆಯ್ತು ಎಲ್ಲರದ್ದು. ಧೂಪನು ಹಾಕೋಣ. ಇಲ್ಲಿ ಧೂಪ ಹಾಕ್ಬಿಟ್ಟು ಯಾರಾದ್ರೂ ಕಾಫಿ ಕುಡಿಯೋರಿದ್ರೆ ಕಾಫಿನ ಕುಡಿದು ಮತ್ತೆ ಫ್ರೆಶ್ ಆಗಿ ಮುಂದಕ್ಕೆ ಹೋಗೋಣ. ಇಲ್ಲಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ನಾವು ಹೋಗ್ತಿದ್ದಂಗೆ ಸ್ಟಾರ್ಟಿಂಗಲ್ಲಿ ಕೆಳಗಡೆಗೆ ಇಲ್ಲಿ ಒಂದು ಗೋಪುರ ಸಿಗುತ್ತೆ ನೋಡಿ. ಈ ಗೋಪುರದಿಂದ ಮೇಲಕ್ಕೆ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಸುಮಾರು ಒಂದು ಅರ್ಧ ಗಂಟೆಯಷ್ಟು ಟೈಮ್ ಹಿಡಿಯುತ್ತೆ. ನಮ್ಮ ಓನ್ ವೆಹಿಕಲ್ ಆದ್ರೂ ಕೂಡ ಹೋಗ್ಬೋದು, ಇಲ್ಲ ಟ್ರಾವೆಲ್ಸ್ ಆದರೂ ಹೋಗ್ಬೋದು, ಹಾಗೆ ಬಸ್ಗಳಲ್ಲಿ ಬೇಕಾದರೂ ಕೂಡ ಹೋಗ್ಬೋದು. ಏನಂದರೆ ಹೊಸದಾಗಿ ಡ್ರೈವಿಂಗ್ ಮಾಡೋ ಅಂಥವ್ರು ಯಾರಾದರೂ ಇದ್ದರೆ ಮಾತ್ರ ಸ್ವಲ್ಪ ಹುಷಾರಾಗಿ ಹೋಗಬೇಕು. ಯಾಕಂದರೆ ತುಂಬಾ ಕರುವಿದೆ ಮೇಲ್ಗಡೆಗೆ. ಆ ಕಾರಣದಿಂದ ಹೇಳ್ತಾ ಇದ್ದೀನಿ, ಸ್ವಲ್ಪ ನೋಡಿಕೊಂಡು ಎಕ್ಸ್ಪೀರಿಯೆನ್ಸ್ ಇರೋ ಅಂಥವ್ರನ್ನ ಡ್ರೈವರ್ನ ನೀವು ಅಲ್ಲಿಗೆ ಕರ್ಕೊಂಡು ಹೋಗಿ. ಇಲ್ಲಿ ಮೊದಲಿಗೆ ಹೋಗಬೇಕು ಅಂತಂತಂದರೆ ಇಲ್ಲಿ ಒಂದು ಮಲೆ ಮಹದೇಶ್ವರ ದೇವರ ಒಂದು ಫೋಟೋ ಇದೆ, ವಿಗ್ರಹ ಇದೆ, ಪಾದಗಳು ಕೂಡ ಇದೆ. ಇಲ್ಲಿ ನಾವು ಮೊದಲಿಗೆ ಧೂಪವನ್ನು ಹಾಕಿ ಇಲ್ಲಿ ದೇವರಿಗೆ ಒಂದು ನಮಸ್ಕಾರವನ್ನು ಮಾಡಿಕೊಂಡು ನಂತರ ನಾವು ಮೇಲ್ಗಡೆ ಹೋಗೋದಕ್ಕೆ
ಶುರು ಮಾಡಬೇಕು. ಈ ಒಂದು ಮಲೆ ಮಹದೇಶ್ವರ ಬೆಟ್ಟ ಬಂದು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಹುನ್ನೂರು ತಾಲೂಕಿನಲ್ಲಿರುವಂಥ ಸಮುದ್ರ ಮಟ್ಟದಿಂದ ಸುಮಾರು 300 ಅಡಿ ಎತ್ತರದಲ್ಲಿ ಈ ಒಂದು ಸುಂದರವಾದಂಥ ಪರ್ವತ ಪ್ರದೇಶ ಇದಾಗಿದೆ. ಈ ಒಂದು ಕ್ಷೇತ್ರ ಭಕ್ತರ ಒಂದು ಅಪಾರ ನಂಬಿಕೆಯ ಕೇಂದ್ರವೂ ಕೂಡ ಆಗಿದೆ. ಪುರಾಣಗಳ ಪ್ರಕಾರ ಈ ಒಂದು ಶ್ರೀ ಮಲೆ ಮಹದೇಶ್ವರ ಸ್ವಾಮಿಗಳು ಶಿವನ ಅವತಾರ ಅಂತಲೂ ಕೂಡ ಕರೆಯಲಾಗುತ್ತೆ. ಭಕ್ತರೆಲ್ಲರೂ ಕೂಡ ಶಿವ ಅಂತಲೇ ಕೂಡ ಇಲ್ಲಿನ ಮಹದೇಶ್ವರರನ್ನು ನಂಬ್ತಾರೆ. ಹಾಗೆಯೇ ಇಲ್ಲಿ ಈ ಒಂದು ಮಹದೇಶ್ವರರು ಇಲ್ಲಿ ಬಂದು ನೆಲೆಸೋದಕ್ಕೆ ಕಾರಣ ಏನಂತಂದರೆ, ಇವರು ಹುಲಿಯ ಮೇಲೆ ಇಲ್ಲಿಗೆ ಬಂದು ಇಲ್ಲಿ ತಪಸ್ಸನ್ನು ಮಾಡಿ ಇಲ್ಲಿರುವಂಥ ದುಷ್ಟರನ್ನು ಸಂಹಾರ ಮಾಡಿ ಇಲ್ಲಿರುವಂಥ ಧರ್ಮದ ಜನಾಂಗದವರಿಗೆ ಒಂದು ಧರ್ಮದ ಮಾರ್ಗವನ್ನು ತೋರಿಸ್ತಾರೆ. ಅಲ್ಲಿಂದ ಅವರು ನಿರ್ಭಯವಾಗಿ ಅಲ್ಲಿ ಜೀವನವನ್ನು ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಆವಾಗಿನಿಂದ ಈವಾಗಿನವರೆಗೂ ಕೂಡ ಅಲ್ಲಿರುವಂಥ ಎಲ್ಲ ಜನಾಂಗದವರ ಒಂದು ಮನೆ ದೇವರು ಈ ಮಹದೇಶ್ವರರು ಆಗಿದ್ದಾರೆ. ತಮ್ಮ ಮನೆ ದೇವರು ಅಂತ ಹೇಳಿಬಿಟ್ಟು ಅವರೆಲ್ಲರೂ ಕೂಡ ಇಲ್ಲಿ ಈ ಒಂದು ಮಹದೇಶ್ವರರನ್ನು ಪೂಜೆಯನ್ನು ಮಾಡ್ತಾರೆ. ಇನ್ನು ಇಲ್ಲಿ ವಿಶೇಷವಾಗಿ ಪ್ರತಿದಿನವೂ ಕೂಡ ಸಾವಿರಾರು ಭಕ್ತರು ಬಂದುಬಿಟ್ಟು ಇಲ್ಲಿ ದರ್ಶನವನ್ನು ಮಾಡ್ತಾರೆ. ಹಾಗೆ ವಿಶೇಷವಾಗಿ ಸೋಮವಾರ, ಮಹಾಶಿವರಾತ್ರಿ, ಕಾರ್ತಿಕ ಮಾಸ, ದೀಪಾವಳಿ ಇಂಥ ಒಂದು ಸಂದರ್ಭದಲ್ಲೂ ಕೂಡ ಲಕ್ಷಾಂತರ ಭಕ್ತರು ಬಂದು ಭೇಟಿ ನೀಡಿ ಇಲ್ಲಿ ದೇವರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾರೆ. ಇಲ್ಲಿ ವಿಶೇಷವಾಗಿ ಮನೆ ಕೂಡ ಕಟ್ಟೋದಕ್ಕೆ ಹರಕೆ ಮಾಡ್ಕೊತಾರೆ. ಮದುವೆಗಳಾಗಿರ್ಬೋದು, ಮಕ್ಕಳಿಗೆ ಆಗೋದಕ್ಕೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಅವರವರ ಒಂದು ಕಷ್ಟಗಳನ್ನು ಕೇಳಿಕೊಂಡು ಇಲ್ಲಿ ಬಂದು ದೇವರಿಗೆ ಒಂದು ಸೇವೆಗಳನ್ನು ಕೂಡ ಸಲ್ಲಿಸ್ತೀವಿ ಅಂತ ಕೂಡ ಹರಕೆಗಳನ್ನು ಮಾಡ್ಕೊತಾರೆ. ಆ ಒಂದು ಇಷ್ಟಾರ್ಥ ನೆರವೇರಿದ ನಂತರ ಅವರ ಹರಕೆಗಳನ್ನು ಇಲ್ಲಿ ತೀರಿಸೋದಕ್ಕೋಸ್ಕರ ಎಲ್ಲ ಭಕ್ತರು ಕೂಡ ಬರ್ತಾರೆ. ನೀವು ತೊಗೊಂಡೋಗಿರೋಂಥ ತೆಂಗಿನಕಾಯಿಯನ್ನು ಇಲ್ಲಿ ಒಡೆದು ದೇವರಿಗೆ ಅರ್ಪಿಸ್ಬಿಟ್ಟು ನಿಮಗೆ ಕೊಡ್ತಾರೆ. ಇನ್ನು ಹೊರಗಡೆಗೆ ಬಂದಾಗ ಇಲ್ಲೇನು ನೀವು ನೋಡ್ತಾ ಇದ್ದೀರಲ್ಲ, ಈ ಒಂದು ರಥಗಳು ಯಾರ್ಯಾರು ಹರಕೆಗಳನ್ನು ಮಾಡ್ಕೊಂಡಿರ್ತಾರೆ ಅವರು ಇಲ್ಲಿ ಈ ಥರ ಒಂದು ಇದು ಕೊಟ್ಟಿದ್ದಾರೆ ನೋಡಿ ಕೈಯಲ್ಲಿ, ಆ ಒಂದು ಕೋಲನ್ನ ಹಿಡ್ಕೊಂಡು ದೇವಸ್ಥಾನದ ಸುತ್ತಲೂ ಕೂಡ ಒಂದು ಸುತ್ತು ಬರ್ತಾರೆ. ಅಂದರೆ ಚಿನ್ನದ ರಥ ಎಳಿಸ್ತೀವಿ, ಹಾಗೆ ಬೆಳ್ಳಿ ರಥ ಎಳಿಸ್ತೀವಿ, ಗೋ ರಥ ಎಳಿಸ್ತೀವಿ ಅಂತ ಯಾರು ಒಂದು ಹರಕೆಗಳನ್ನು ಮಾಡ್ಕೊಂಡಿರ್ತಾರೋ ಅವ್ರಿಗೆ ಆ ಒಂದು ಸುತ್ತು ಹರಕೆಯನ್ನು ತೀರಿಸೋದಕ್ಕೋಸ್ಕರ ಕರ್ಕೊಂಡು ಬರ್ತಾರೆ. ಹಾಗೆ ಇಲ್ಲಿ ದೇವರ ಒಂದು ಪಾದಗಳಿದೆ. ಇಲ್ಲಿ ದೇವರ ಪಾದಕ್ಕೆ ನಮಸ್ಕಾರ ಮಾಡಿ ಇಲ್ಲಿ ದಾಸೋಹ ಇದೆ. ಇಲ್ಲಿ ದಾಸೋಹದಲ್ಲಿ ನೀವು ಊಟವನ್ನು ಮಾಡಬಹುದು. ಬೇರೆ ಕಡೆ ಎಲ್ಲೂ ಹುಡ್ಕೊಂಡು ಹೋಗೋವಂಥ ಅವಶ್ಯಕತೆ ಇಲ್ಲ. ತುಂಬ ಚೆನ್ನಾಗಿ ಇಲ್ಲಿ ತುಂಬಾ ರುಚಿಕರವಾದಂಥ ಒಂದು ಪ್ರಸಾದ ವಿನಿಯೋಗ ಇರುತ್ತೆ. ಅಂದರೆ ಪಲಾವ್ ಆಗಿರ್ಬೋದು ಅಥವಾ ಟೊಮಟೊ ಭಾತ್ ಆಗಿರ್ಬೋದು, ಚಟ್ನಿ ಆಗಿರ್ಬೋದು, ಅದನ್ನೆಲ್ಲನೂ ಕೂಡ ಇಲ್ಲಿ ಪ್ರಸಾದವಾಗಿ ಕೊಡ್ತಾರೆ. ನೀವು ಎಷ್ಟು ಬೇಕೋ ಅಷ್ಟು ಅದನ್ನು ಊಟ ಮಾಡ್ಬೋದು. ಇನ್ನು ಬೆಳಗ್ಗೆ ನೀವು 7 ಗಂಟೆ ಅಥವಾ 8 ಗಂಟೆಗೇ ನೀವು ದೇವಸ್ಥಾನದಲ್ಲಿ ಇದ್ರಿ ಅಂತಂದರೆ ಆವಾಗ ನೀವು ಚಿನ್ನದ ರಥ ಹಾಗೂ ಬೆಳ್ಳಿಯ ರಥವನ್ನು ಎಳೆಯುವಂಥ ಒಂದು ಆನೆ ಅಂಬಾರಿಯ ಮುಖಾಂತರ ಇಲ್ಲಿ ಬೆಳ್ಳಿಯ ರಥವನ್ನು ಎಳಿತಾರಂತೆ. ಚಿನ್ನದ ರಥ ಹಾಗೂ ಬೆಳ್ಳಿಯ ರಥ, ಆ ಒಂದು ದೃಶ್ಯವನ್ನು ಕೂಡ ನೀವು ನೋಡ್ಬೋದು. ನಮಗೆ ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ನಾವು ಅದನ್ನು ನೋಡೋದಕ್ಕೆ ಆಗಲಿಲ್ಲ. ಇಲ್ಲಿ ಮೇಲ್ಗಡೆ ನೋಡ್ತಾ ಇದ್ದೀರಲ್ಲ, ಹುಲಿಯ ಮೇಲೆ ಮಹದೇಶ್ವರರು ಇರೋವಂಥ ಒಂದು ಸ್ಟ್ಯಾಚು ಇದೆ. ಹಾಗೆ ಇಲ್ಲಿ ಇವರು ಕಂಸಾಲೆ ಪದವನ್ನು ಹಾಡ್ತಾ ಇದ್ದಾರೆ ನೋಡಿ. ಇನ್ನು ಹೇಳಬೇಕು ಅಂತಂದರೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಹದೇಶ್ವರರನ್ನು 7 ಬೆಟ್ಟಗಳ ಒಡೆಯ ಅಂತಲೂ ಕೂಡ ಕರೆಯಲಾಗುತ್ತೆ. ಆ 7 ಬೆಟ್ಟಗಳ ಹೆಸರುಗಳು ಯಾವ್ಯಾವು ಅಂದರೆ ಆನೆಮಲೆ, ಜೇನುಮಲೆ, ಕಾಡುಮಲೆ ಹಾಗೂ ಕನುಮಲೆ, ಪೊನ್ನಾಚಿಮಲೆ, ಪವಲಮಲೆ, ಪಚ್ಚೆಮಲೆ. ಈ 7 ಬೆಟ್ಟಗಳು ಕೂಡ ದಾಟಿ ನಾವು ಮೇಲೆ ಮಲೆ ಮಹದೇಶ್ವರನ ಒಂದು ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಹೋಗಬೇಕಾಗುತ್ತೆ. ಇನ್ನು ಮಹದೇಶ್ವರರ ಒಂದು ಜನನದ ಬಗ್ಗೆ ಹೇಳಬೇಕು ಅಂತಂತಂದರೆ, ಮಲೆ ಮಹದೇಶ್ವರರು ಜನಿಸಿದ್ದು ಕಲ್ಯಾಣದ ಪಾಂಚಾಳ ಕುಲದ ಸುಗುಣಾದೇವಿ ಮತ್ತು ಚಂದ್ರಶೇಖರ ದಂಪತಿಗಳಿಗೆ. ಮಹದೇಶ್ವರರು ತನ್ನ ಸಣ್ಣ ವಯಸ್ಸಿನಲ್ಲಿ ಸಂಸಾರವನ್ನು ತೊರೆದು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದರು. ಅವರು ಲಿಂಗಾಯತ ಸಂಪ್ರದಾಯದ ಹರಳಯ್ಯ ಮತ್ತು ಮಾದಾರ ಚೆನ್ನಯ್ಯನವರ ತತ್ವಗಳಿಂದ ಪ್ರೇರಿತರಾಗಿದ್ದು, ಬೆಟ್ಟಕ್ಕೆ ಬಂದ ಮಹದೇಶ್ವರರು ಅಲ್ಲಿನ ಸುತ್ತಮುತ್ತಲಿನ ಕಾಡುಗಳಲ್ಲಿ ಆಳ್ವಿಕೆ ಮಾಡುತ್ತಿದ್ದರು.
ಕ್ರೂರ ರಾಜ ಶ್ರವಣನು ಸಂಹಾರ ಮಾಡಿ ಅಲ್ಲಿನ ಜನರನ್ನು ಹಿಂಸೆಯಿಂದ ಬಿಡುಗಡೆ ನೀಡಿದರು. ಅಲ್ಲಿಂದ ಅವರು ಆ ಎಲ್ಲ ಒಂದು ಕುಲದವರಿಗೆ ಈ ಒಂದು ಮಹಾದೇಶ್ವರರು ಮನೆ ದೇವರಾಗಿ ಇಲ್ಲಿ ನೆಲೆಸಿದ್ದಾರೆ. ಅವರೆಲ್ಲರೂ ಕೂಡ ಇವರನ್ನು ಮನೆ ದೇವರು ಥರ ಪೂಜಿಸ್ಕೊಂಡು ಇಂದಿಗೂ ಬರ್ತಾ ಇದ್ದಾರೆ. ಹಾಗೆ ಇಲ್ಲಿ ಬೆಟ್ಟದ ಮೇಲೆ ನಿಮಗೆ ಏನಾದರೂ ಬೇಕು ಅಂತಂತಂದರೆ ಎಲ್ಲ ಸ್ಟಾಲ್ಗಳಿದೆ. ಪ್ರಸಾದ, ಆಮೇಲೆ ಆಟಿಕೆಗಳು ಮಕ್ಕಳಿಗೆ ತಗೊಳ್ಳೋವಂಥದ್ದು, ಅದನ್ನೆಲ್ಲನೂ ಕೂಡ ನೀವು ಪರ್ಚೇಸ್ ಮಾಡ್ಕೋಬಹುದು. ಮಲೈ ಮಹದೇಶ್ವರ ಅವರ ಒಂದು ಆಶೀರ್ವಾದ ತಮ್ಮೆಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.